ಸಹಿತ ಈಗ ನೋಡ್ರಿ ನಮ್ಮ ಪೀಳಿಗೆಗಳು ಹೆಂಗೆ ಆಗಿಬಿಟ್ಟಿದಾವ ಅಂದ್ರೆ ದೇವರನ್ನು ಸಹಿತ ಪಕ್ಷಕ್ಕೆ ಹಚ್ಚಿ ನಿಂತು ಬಿಡುವಂಥ ಸಂದರ್ಭ ಬಂದುಬಿಟ್ಟದ. ದೇವ್ರುಗಳು ಯಾರು? ಹನುಮಪ್ಪ. ಇವ ಎದಕ್ಕೆ? ಬಜರಂಗ ದಳರಿಗೆ ಅಟ್ಟ ಸೀಮಿತ. ಗಣಪತಿ ಹಬ್ಬ ಎದಕ್ಕೆ? ಇವ್ರು ಹಿಂದೂಗಳು ಅಟ್ಟ ಆಚರಿಸ್ಬೇಕು, ಉಳಿಕೆದಾರ ಯಾರೂ ಇಲ್ಲ. ಹೌದಿಲ್ರಿ? ದೇವ್ರುಗಳ್ನು ಸಹಿತ ನಾವು ಪಕ್ಷಕ್ಕೆ ಹಚ್ಚಿ ನೋಡಕತ್ತೀವಪ್ಪ ಅಂದ್ರೆ ನಮ್ಮ ದೇಶದ ನಮ್ಮ ವಿಪರ್ಯಾಸ ಅಂತ ನಾವು ತಿಳ್ಕೋಬೇಕು. ಭಾಳಷ್ಟು ಪರಂಪರಾಗತವಾಗಿ ಬಂದಿರುವಂಥದ್ದು ನಮ್ಮ ಭಾರತ ದೇಶ ಅಂದ್ರನ ಸಹಿತ ದೇವರ ನಾಡು. ಈ ಜಗತ್ತಿಗೆ ದೇವರ ನಾಡು ಯಾವುದಪ್ಪ ಅಂದ್ರೆ ನಾವು ಭಾರತ ಅಂತ ಕರಿತೀವಿ. ನಾವೆಲ್ಲರೂ ಸಹಿತ ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾಕಪ್ಪ ಅಂದ್ರೆ ಯಾವಾಗೂ ಎಲ್ಲಿಯೂ ಒಬ್ಬ ಗ್ರೀಕ್ನ ಮತ್ತು ರೋಮ್ನ ಒಂದು ತತ್ವಜ್ಞಾನ ಹುಟ್ಟೋಕ್ಕಿಂತ ಮುಂಚೆ ವೇದ ಉಪನಿಷತ್ತುಗಳು ಹುಟ್ಟಿ ಇಡೀ ಜಗತ್ತಿಗೆ ವೇದವನ್ನು ಕೊಟ್ಟಿರುವಂತಹ ದೇಶ ಯಾವುದಪ್ಪ ಅಂದ್ರೆ ಅದು ನಮ್ಮ ಭಾರತ. ಹೆಮ್ಮೆಯ ದೇಶ ಅದು ಭಾರತ ಅಂತ ತಿಳ್ಕೊಂಡು ನಾವೆಲ್ಲರೂ ಸಹಿತ ವಿಚಾರ ಮಾಡಬೇಕು. ಈ ನಾಡಿನೊಳಗೆ ಎಂತಿಂಥ ಮಹಾತ್ಮರಾಗಿ ಹೋಗಿದ್ದಾರ. ಮಹಾತ್ಮರಿಂದ ನಮ್ಮ ಜಗತ್ತು ಯಾವ ರೀತಿಯಾಗಿ ಉಳಿತು? ಕೇವಲ ಚಾಣಕ್ಯ ಅಂತ ನಾವು ಬರೀ ಹೆಸರನ್ನೇ ಕೇಳ್ತೀವಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಲಿಕ್ಕೆ ಚಾಣಕ್ಯ ಕಾರಣ. ಒಬ್ಬ ಗುರು ಪರಂಪರೆಯಿಂದ ಈ ಸಾಮ್ರಾಜ್ಯದ ಈ ಭಾರತ ದೇಶವನ್ನು ಯಾವ ರೀತಿಯಾಗಿ ನಾವು ಹಿಂದೂ ಧರ್ಮವನ್ನು ಕಾಪಾಡಿದ್ವಿ ಚಾಣಕ್ಯನನ್ನು ನೋಡ್ತೀವಿ. ಹರಿಹರ ಬುಕ್ರನ್ನು ಕರ್ಕೊಂಡು ಬಂದು ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ತಾರೆ. ಮುಸ್ಲಿಮರ ವಿರುದ್ಧ ನಮ್ಮ ದೇಶದ ನಮ್ಮ ಹಿಂದೂ ಪರಂಪರೆಯನ್ನು ಉಳಿಸಬೇಕು ಅಂತ ತಿಳ್ಕೊಂಡು ವಿದ್ಯಾರಣ್ಯರು ಹರಿಹರ ಮತ್ತು ಹಕ್ಕ ಬುಕ್ಕನ್ನು ಹಿಡ್ಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ತಾರೆ. ಈ ರೀತಿಯಾಗಿ ನಾವು ನೋಡ್ಕೊತ ಹೋಗ್ಬಿಟ್ರೆ ಭಾಳಷ್ಟು ಜನ ನಾವೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರನ್ನು ಕೇಳಿದ್ವಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆ ಕಿತ್ತೂರು ಸಾಮ್ರಾಜ್ಯದ ಸ್ಥಾಪಕರು ಹಿರೇಮಲೆ ಶೆಟ್ಟಿ ಮತ್ತು ಚಿಕ್ಕಮಲೆ ಶೆಟ್ಟಿ ಅಂತಂದು ವಿಜಯಪುರದಿಂದ ಬಂದಿರುವಂತಹ ಒಬ್ಬರು. ಅವರಿಬ್ಬರು ಬಂದು ಸಂಪಗಾವಿಯೊಳಗೆ ಕಿತ್ತೂರು ಸಾಮ್ರಾಜ್ಯವನ್ನು ಕಟ್ತಾರೆ. ಅದಕ್ಕೆ ಪೂರಕವಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿದಂಥವರೇ ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಲಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಎಷ್ಟು ನಮ್ಮ ಹಿಂದೂ ಧರ್ಮವನ್ನು ಯಾರು ಉಳಿಸಲಿಕ್ಕೆ ಹೊರಟಿದ್ದಾರೆ ಅವರೆಲ್ಲರಿಗೂ ಸಹಿತ ಗುರು ಪರಂಪರೆ ಈ ನಮ್ಮ ದೇಶವನ್ನು ಈ ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಸಹಾಯವನ್ನು ಮಾಡಿದಂಥವ್ರು. ಈಗೆಲ್ಲ ಹೆಂಗೆ ನಡೆದೈತಪ್ಪ ಅಂತಂದ್ರೆ ತಾವೆಲ್ಲ ನಾನು ಎರಡು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ಹಿಂದೂ ಧರ್ಮವನ್ನು ಅಳಿಸಲಿಕ್ಕೆ ಭಾಳಷ್ಟು ಜನ ನೋಡಕತ್ತಾರ. ಅವ್ರಿಗೆ ಒಂದು ಮಾತು, ಇದನ್ನು ಅಳ್ಸೋಕ್ಕೇನೋ ಇದೇನೋ ಮನೆಯೊಳಗೆ ಬಂದಿರುವಂಥ ಒಂದು ಕುಟುಂಬ ಅಂತ ತಿಳ್ಕೊಂಡ್ಬಿಟ್ರೆ ಅವರು. ಇವ್ರ ಅಜ್ಜನ ಖಾಲಿ ಮಾಡಿಬಿಟ್ರೆ, ಇವ್ರ ಮನೆ ಖಾಲಿ ಮಾಡಿಬಿಟ್ರೆ ಆ ಸಂಸಾರ ಏನು ವಂಶ ನಿರ್ವಂಶ ಹೋಗ್ಬಿಡುತ್ತಾ, ಇನ್ನು ಆ ವಂಶ ಮುಂದೆ ಹೋಗಂಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರ. ಇಡೀ ಜಗತ್ತಿಗೆ ಆಧ್ಯಾತ್ಮವನ್ನು ಹೇಳಿಕೊಟ್ಟಿರುವಂತಹ ದೇಶ, ಹೇಳಿಕೊಟ್ಟಿರುವಂತಹ ಧರ್ಮ ನಮ್ಮದು. ಇಂತಹ ಧರ್ಮವನ್ನು ಅಳಿಸಲಿಕ್ಕೆ ನೋಡಕತ್ತಾರ. ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಈ ಧರ್ಮದೊಳಗೆ ಅವ್ರು ಹುಟ್ಟಿ ಬೆಳೆದಾರ, ಕರೆ ಆ ಧರ್ಮವನ್ನು ಅವರು ಅಳಿಸಾಕತ್ತಾರ. ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಧರ್ಮ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ತಾವೆಲ್ಲರೂ ಸಹಿತ ಸ್ವಾಮಿ ದಯಾನಂದ ಸರಸ್ವತಿಯವ್ರ ಹೆಸರನ್ನು ಕೇಳಿದ್ರಿ. ಈ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಮತ್ತು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಲಿಕ್ಕೆ ತಮ್ಮದೇ ಆಗಿರುವಂಥ ಸೇವೆಯನ್ನು ಸಲ್ಲಿಸಿದಂಥವ್ರು. ಇದೊಂದು ಕಥೆ ಹೇಳಿ ನಾನು ಮಾತು ಮುಗಿಸಿಬಿಡ್ತೀನಿ. ಸ್ವತಂತ್ರ ಪೂರ್ವದಲ್ಲಿ ಇಡೀ ಹಿಂದೂಗಳನ್ನ ಒಂದು ಮಾಡಲಿಕ್ಕೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದರು. ಅವರು ತಮ್ಮದೇ ಆಗಿರುವಂಥ ವೇದ ಉಪನಿಷತ್ತುಗಳನ್ನು ಹೇಳ್ಕೊತ ಭಾರತದ ಬಗ್ಗೆ ಎಲ್ಲ ಯುವಕರಲ್ಲಿ ಸ್ಫೂರ್ತಿಯನ್ನು ಮೂಡಿಸುವಂಥ ಒಂದು ಆಶ್ರಮವನ್ನು ಕಟ್ಟಿದರು, ಆರ್ಯ ಸಮಾಜವನ್ನು ಕಟ್ಟಿದರು. ಆ ಸಮಾಜದೊಳಗೆ ಭಾಳಷ್ಟು ಜನ ಬಂದು ಅವ್ರ ಹತ್ರ ಭಾಷಣವನ್ನು ಕೇಳ್ತಿದ್ರು, ಅವ್ರ ಹತ್ರ ಉಪದೇಶವನ್ನು ಕೇಳಿಸ್ತಾಯಿದ್ರು. ಆವಾಗಿನ ಕಾಲಕ್ಕೆ ಬ್ರಿಟಿಷರು ಕೇವಲ ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಅವರನ್ನು ಬಲಹೀನರನ್ನಾಗಿ ಮಾಡಬೇಕಂತ ಬರಲಿಲ್ಲ, ಧಾರ್ಮಿಕವಾಗಿ ಭಾರತವನ್ನು ಬಲಹೀನರತರನ್ನಾಗಿ ಮಾಡಬೇಕಂತ ತಿಳ್ಕೊಂಡು ಬಂದರು. ಆವಾಗಿನ ಕಾಲದಾಗೆಲ್ಲ ಪಾದ್ರಿಗಳನ್ನ ಕರೆಸಿದ್ರು ಇಂಗ್ಲೆಂಡ್ದಿಂದ. ಎಲ್ಲ ಪಾದ್ರಿಗಳು ಕೂತ್ಕೊಂಡು ವಿಚಾರ ಮಾಡಿದರು, ಹೇಗಾದರೂ ಮಾಡಿ ಹಿಂದೂ ಧರ್ಮವನ್ನು ಅಳಿಸಬೇಕು, ಇಲ್ಲಿ ಭಾರತದೊಳಗೆ ಕ್ರಿಶ್ಚಿಯನ್ ಧರ್ಮವನ್ನು ಬೆಳೆಸಬೇಕು ಅಂತ ತಿಳ್ಕೊಂಡು ಎಲ್ಲ ಪಾದ್ರಿಗಳು ಚರ್ಚೆಗಳು ಕೂತ್ಕೊಂಡು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಬರೀ ಕೇವಲ ನಾವು ಒಬ್ಬೊಬ್ಬರನ್ನ ನಾವು ಮತಾಂತರ ಮಾಡ್ಕೊತ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಒಬ್ಬ ಸಮಾಜದ ಗುರುವನ್ನು ನಾವು ಮತಾಂತರ ಮಾಡಿದ್ರೆ ಸಾಕು, ಅಲ್ಲಿರುವಂಥ ಇಡೀ ಅವರ ಗುರು ಹಿಂದಿರುವಂಥ ಶಿಷ್ಯ ಪರಂಪರೆ ತಾನ ಏನಾಗುತ್ತಾ ಮತಾಂತರವನ್ನು ಹೊಂದುತ್ತಾ ಅಂತ ತಿಳ್ಕೊಂಡು ವಿಚಾರ ಮಾಡಿ ಎಲ್ಲರೂ ಕೂಡಿ ಈ ನಮ್ಮ ಭಾರತದೊಳಗೆ ಅತ್ಯಂತ ಈಗ ಯಾರದಾರಪ್ಪ ಅಂತ ತಿಳ್ಕೊಂಡು ಅವ್ರು ವಿಚಾರ ಮಾಡಿದಾಗ ಸ್ವಾಮಿ ದಯಾನಂದ ಸರಸ್ವತಿಯವರು ಹೆಸರನ್ನು ತೊಗೊಂಬರ್ತಾರೆ.
ಭಾಳಷ್ಟು ಶಿಷ್ಯವರ್ಗವನ್ನು ಕೂಡಿರುವಂತಹ ಒಂದು ಧರ್ಮ. ಗುರುಗಳದಾರ, ಅವ್ರ ಗುರುಗಳ ಹತ್ರ ಹೋಗಿ ಆ ಗುರುಗಳನ್ನು ನೀವು ಮತಾಂತರ ಮಾಡಿಬಿಡ್ರಿ, ಅದಾದ ಮೇಲೆ ಇಡೀ ಅವರಿರುವಂತಹ ಏನು ಶಿಷ್ಯ ಸಂಪತ್ತು ಎಲ್ಲವೂ ಸಹಿತ ಮತಾಂತರ ಆಗಿಬಿಡುತ್ತೆ ಅಂತ ತಿಳ್ಕೊಂಡು ಅವ್ರ ಹತ್ರ ಬರ್ತಾರೆ. ಎಲ್ಲ ಪಾದ್ರಿಗಳು ಬಂದು ಗುರುಗಳ ಹತ್ರ ಹೇಳ್ತಾರೆ, ದಯಾನಂದ ಸರಸ್ವತಿಯವ್ರ ಹತ್ರ, ಏನಿಲ್ಲರಿ ನಮ್ಮ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ನಿಮಗೂ ಒಂದಿಷ್ಟು ಹೇಳ್ಕೊಡ್ತಾರೆ. ಅವರು ಸುಮಾರು ಒಂದು 6 ತಿಂಗಳು ನಿಮ್ಮ ಜೊತೆ ಇರ್ತಾರೆ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ನಿಮಗೆ ಹೇಳ್ತಾರೆ, ನೀವು ಕೇಳ್ರಿ ಅಂತ ತಿಳ್ಕೊಂಡು ಅಷ್ಟು ಹೇಳಿ ಒಬ್ಬ ಪಾದ್ರಿಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅವರು 6 ತಿಂಗಳು ಸತತವಾಗಿ ಕುಂತ್ರು ಚರ್ಚ್ ಪಾದ್ರಿಯವರು ಕ್ರೈಸ್ತ ಧರ್ಮದ ಬಗ್ಗೆ ಏಸು ಹಿಂಗ ಅಂತ ತಿಳ್ಕೊಂಡು 24 ತಾಸು ಸಹಿತ ಅವ್ರಿಗೆ ಹೇಳ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ ಅವ್ರಿಗೆ ಅವರು ಸುಮ್ಮ ಕುತ್ಕೊಂಡು ಕೇಳ್ತಾರೆ. ಅವ್ರು ಸುಮ್ಮ ಕುತ್ಕೊಂಡ್ರು ಸಾಕು, ಆ ಪಾದ್ರಿ ಬರ್ತಿದ್ದ, ಬರೀ ತಲೆ ತುಂಬ್ತಿದ್ದ. ಹಿಂಗೆ ಮಾಡ್ಕೊತ ಹೋದರು. ಏನು 10 ನಿಮಿಷ ಟೈಮ್ ಸಿಗುತ್ತಲ್ಲ, ಆ 10 ನಿಮಿಷದೊಳಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವ್ರು ಹೇಳ್ತಿದ್ರು ಪಾದ್ರಿ ಅವರಿಗೆ. ಹಿಂಗೆ ಸತತವಾಗಿ 6 ತಿಂಗಳ ಕಾಲ ಆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಹೇಳಿದರು. 6 ತಿಂಗಳಾಯಿತು, ನಾನು ಬರ್ತೀನಿ ರೀ ಅಂತ ತಿಳ್ಕೊಂಡು ಅವರು ಮತ್ತೆ ಹೊಳ್ಳಿ ಹೋದರು ಎಲ್ಲ ಪಾದ್ರಿಗಳ ಹತ್ರ. ಎಲ್ಲ ಪಾದ್ರಿಯವರು ಖುಷಿ ಹಾಕತ್ರು. ಇನ್ನೇನು ಹಿಂದೂ ಧರ್ಮ ನಶಿಸಿ ಕ್ರಿಶ್ಚಿಯನ್ ಧರ್ಮ ಭಾರತ ದೇಶದೊಳಗೆ ಬರುತ್ತಾ ಅಂತ ತಿಳ್ಕೊಂಡು ಎಲ್ಲರೂ ಖುಷಿಪಟ್ಟು ಎಲ್ಲರೂ ಓಡ್ಕೊತ ಬರ್ತಾರೆ. ಓಡ್ಕೊತ ಬಂದು ಆ ಪಾದ್ರಿ ಮುಂದೆ ಕೇಳ್ತಾರೆ, ಏನಾತ್ರಿ ಗುರುಗಳು ಒಪ್ಕೊಂಡ್ರ, ಮತಾಂತರ ಆಗಾಕ ಗುರುಗಳು ಒಪ್ಕೊಂಡ್ರ ಅಂತಂದು. ಅವ ಹೇಳ್ತಾನೆ, ಪಾದ್ರಿ ನಾ ಸತತವಾಗಿ 6 ತಿಂಗಳ ಕಾಲ ನನ್ನ ಧರ್ಮದ ಬಗ್ಗೆ ಹೇಳಿದೆ ಅವರಿಗೆ. ಕುಂತರೂ ಹೇಳ್ತಿದ್ಯಾ, ನಿಂತರೂ ಹೇಳ್ತಿದ್ಯಾ, ಮಕ್ಕೊಂಡ್ರೂ ಹೇಳ್ತಿದ್ಯಾ. ಆದ್ರೆ ಅವರು ನನಗೆ 10 ನಿಮಿಷ, ಒಂದು ದಿವಸದೊಳಗೆ 10 ನಿಮಿಷ ಬರೀ ಹಿಂದೂ ಧರ್ಮದ ಬಗ್ಗೆ ಹೇಳ್ತಿದ್ರು. ನನಗೆ ಅನ್ಸಾಕತೈತಿ, ನನ್ನ ಬಾಯಿಯಿಂದ 6 ತಿಂಗಳ ಕಾಲ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಅವ್ರು ಏನು ಕೇಳ್ಯಾರಲ್ಲ, ಅವ್ರೇನು ನಮ್ಮ ಧರ್ಮಕ್ಕೆ ಮತಾಂತರ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ದಿವ್ಸಕ್ಕೆ 10 ನಿಮಿಷ ಕೇಳಿ ನನಗೆ ಅನ್ಸಾಕತೈತಿ ನಾನು ಹಿಂದೂ ಧರ್ಮಕ್ಕೆ ಮತಾಂತರ ಆಗಬೇಕಂತ ತಿಳ್ಕೊಂಡು ಅವರು ಒಬ್ಬ ಪಾದ್ರಿ ಹೇಳ್ತಾನಪ್ಪ ಅಂದ್ರೆ ನಮ್ಮ ಹಿಂದೂ ಧರ್ಮದ ತಾಕತ್ತು ಎಷ್ಟೈತೆ ಅಂತ ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊರಿ. ಅಂತಹ ಧರ್ಮದೊಳಗೆ ನಾವೆಲ್ಲರೂ ಸಹಿತ ಬಂದಿದ್ದೀವಿ. ನಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂತಂದ್ರೆ ಈ ಹಿಂದೂ ಧರ್ಮವನ್ನು ಉಳಿಸುವಂತಹ ಕೆಲಸ. ಭಾಳಷ್ಟು ಈಗಿನ ಕಾಲದೊಳಗೆ ಭಾಳಷ್ಟು ಮತಾಂತರ ನಡೆಯಾಕತ್ತಾವ. ಒಂದು ಮಾತನ್ನು ತಿಳ್ಕೊರಿ, ಅಕಸ್ಮಾತ್ ಹಿಂದೂಗಳೇನಾದರೂ ಹಿಂದೂ ಧರ್ಮಕ್ಕೆ ನೀವು ಮತಾಂತರ ಹೊಂದ್ರಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಗಲ್ಲಿ ಮಣಿ ಅಡ್ಡಾಡಕತ್ರಪ್ಪ ಅಂದ್ರೆ ಇಡೀ ನಮ್ಮ ಕರ್ನಾಟಕ, ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚವೇ ಹಿಂದೂ ಧರ್ಮ ಆಗಿ ಹೋಗುತ್ತೆ. ಅಷ್ಟು ಶಕ್ತಿ, ಅಷ್ಟು ತಾಕತ್ತು ಯಾರೆಲ್ಲ ಐತಪ್ಪ ಅಂದ್ರೆ ನಮ್ಮ ಹಿಂದೂಗಳಲ್ಲಿ ಐತನ್ನುವಂಥದ್ದನ್ನು ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ನಮ್ಮ ಹಿಂದೂ ಧರ್ಮಕ್ಕೆ ಯಾರು ಕೇಡನ್ನು ಬಯಸ್ತಾರ, ಯಾರು ನಮ್ಮ ಹಿಂದೂ ಧರ್ಮದವ್ರಿಗೆ ಕೆಟ್ಟದ್ದನ್ನು ಮಾಡ್ತಾರ, ಅವರು ಒಂದು ಮಾತು, ನಮ್ಮನ್ನು ತೊಡವಕ್ಕೆ ಹೋಗಬೇಡ್ರಿ, ನಮ್ಮನ್ನು ಕೆಣಕಕ್ಕೆ ಹೋಗಬೇಡ್ರಿ. ಅಕಸ್ಮಾತ್ ನಾವು ಎಷ್ಟು ಕುಂತೀವಪ್ಪ ಅಂತಂದ್ರೆ ಬೂದಿ ಮುಚ್ಚದ ಕ್ಯಾಂಡ್ ಇದ್ದಂಗೆ ಒಂದು ಸಲ ಕ್ಯಾಂಡ್ ಕಾಣಕತ್ತಪ್ಪ ಅಂದ್ರೆ ನೀವು ಸುಡ್ಕೊಂಡು ಹೋಗ್ತೀರ ಅನ್ನುವಂಥದ್ದನ್ನು ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಅನ್ನುವಂತಹ ಮಾತನ್ನು ಹೇಳ್ತಾ, ವಿಶೇಷವಾಗಿ ಅತ್ಯಂತ ವಿಜೃಂಭಣೆಯಿಂದ ಈ ಹಿಂದೂ ಮಹಾಗಣಪತಿಯನ್ನು ತಾವೆಲ್ಲರೂ ಸಹಿತ ಆಚರಣೆ ಮಾಡಾಕತ್ತೀರಿ. ಭಾಳಷ್ಟು ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಗಣ್ಯ ವ್ಯಕ್ತಿಗಳು ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತಿನ ದಿವಸ ನಮ್ಮೊಬ್ಬರೇ ಆಗಿರುವಂಥ ಶ್ರೀಕಾಂತ್ ಶೆಟ್ಟಿಯವರು ತಮ್ಮನ್ನೆಲ್ಲನೂ ಉದ್ದೇಶಿಸಿ ಯಾವ ರೀತಿಯಾಗಿ ಈ ಸಮಗ್ರ ಭಾರತದ ಇತಿಹಾಸವನ್ನು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ತಾವೆಲ್ಲರೂ ಸಹಿತ ಅವರ ಮಾತುಗಳನ್ನ ಕೇಳ್ರಿ ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಸಹಿತ ಶುಭ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ AP ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.